ನೋಡಿ, ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಹಲ್ಗಾಮ್ ವಿಷಯ ಏನಿದೆಯಲ್ಲ, ಈ ದೇಶದ ಮೇಲೆ ಆಗಿರ್ತಕ್ಕಂಥ ಆಕ್ರಮಣ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಏನು ನಿರ್ಣಯ ಕೈಗೊಳ್ತದೆ, ಕಾಂಗ್ರೆಸ್ ಪಕ್ಷ ನಾವು ಅವ್ರ ಜೊತೆಗಿದ್ದೀವಿ. ಇದರಲ್ಲಿ ನಾವು ರಾಜಕಾರಣ ಮಾಡಲ್ಲ. ಇದು ದೇಶದ ಭದ್ರತಾ ವಿಷಯ ಇದೆ. ಹಾಗಾಗಿ ಇದರಲ್ಲಿ ನಾವು ಮೋದಿ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ನಾವು ಅವ್ರ ಜೊತೆಗಿದ್ದೀವಿ. ಇದ್ರ ಬಗ್ಗೆ ನಾವು ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಒಂದು ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಏನು ಆತಂಕವಾದ ಇಲ್ಲಿ ಹುಟ್ಟಿಸ್ತಕ್ಕಂಥ ಏನು ಶಕ್ತಿಗಳಿವೆಯಲ್ಲ, ಆ ಎಲ್ಲ ಶಕ್ತಿಗಳನ್ನು ದಮನ ಮಾಡ್ತಕ್ಕಂಥದ್ದೇ ನಮ್ಮ ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ. ಈ ಥ್ರೆಟ್ ಏನಿದೆಯಲ್ಲ, ಅದಕ್ಕೆ ಪರಿಶೀಲನೆ ಇವತ್ತು ನಮ್ಮ ಏನು ಗೃಹ ಇಲಾಖೆ ಅದನ್ನು ಮಾಡ್ತಾ ಇದೆ. ಅದ್ರ ಮೇಲೆ ನಾವು ಏನು ಕ್ರಮ ಕೈಗೊಳ್ಳಬೇಕು ನಾವು ತೆಗೆದುಕೊಳ್ತೀವಿ. ನೋಡಿ, ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಹಲ್ಗಾಮ್ ವಿಷಯ ಏನಿದೆಯಲ್ಲ, ಈ ದೇಶದ ಮೇಲೆ ಆಗಿರ್ತಕ್ಕಂಥ ಆಕ್ರಮಣ ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಏನು ನಿರ್ಣಯ ಕೈಗೊಳ್ತದೆ, ಕಾಂಗ್ರೆಸ್ ಪಕ್ಷ ನಾವು ಅವ್ರ ಜೊತೆಗಿದ್ದೀವಿ. ಇದರಲ್ಲಿ ನಾವು ರಾಜಕಾರಣ ಮಾಡಲ್ಲ. ಇದು ದೇಶದ ಭದ್ರತಾ ವಿಷಯ ಇದೆ. ಹಾಗಾಗಿ ಇದರಲ್ಲಿ ನಾವು ಮೋದಿ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ನಾವು ಅವ್ರ ಜೊತೆಗಿದ್ದೀವಿ. ಇದ್ರ ಬಗ್ಗೆ ನಾವು ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಒಂದು ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಏನು ಆತಂಕವಾದ ಇಲ್ಲಿ ಹುಟ್ಟಿಸ್ತಕ್ಕಂಥ ಏನು ಶಕ್ತಿಗಳಿವೆಯಲ್ಲ, ಆ ಎಲ್ಲ ಶಕ್ತಿಗಳನ್ನು ದಮನ ಮಾಡ್ತಕ್ಕಂಥದ್ದೇ ನಮ್ಮ ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ. ಈ ಥ್ರೆಟ್ ಏನಿದೆಯಲ್ಲ, ಅದಕ್ಕೆ ಪರಿಶೀಲನೆ ಇವತ್ತು ನಮ್ಮ ಏನು ಗೃಹ ಇಲಾಖೆ ಅದನ್ನು ಮಾಡ್ತಾ ಇದೆ. ಅದ್ರ ಮೇಲೆ ನಾವು ಏನು ಕ್ರಮ ಕೈಗೊಳ್ಳಬೇಕು ನಾವು ತೆಗೆದುಕೊಳ್ತೀವಿ.